ರಾಯಚೂರಲ್ಲಿ ಮಹಿಳೆಯರಿಬ್ಬರು ಕಿಲಾಡಿ ಐಡಿಯಾವನ್ನ ಮಾಡಿದ್ದಾರೆ. ರಾಯಚೂರಲ್ಲಿ ಮಹಿಳೆಯರಿಬ್ಬರ ಕಿಲಾಡಿ ಐಡಿಯಾ ಇದು. ಸಾಲದ ಸುಳಿಯಲ್ಲಿ ಸಿಲುಕಿದಂಥ ಗೆಳತಿಯೇ ರೇಣುಕಾ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಅಸಲಿಯತ್ತು. ಏನು ಕರಾಮತ್ತು ಮಾಡಿದ್ರು ಅಂತ ಅವರಿಬ್ಬರ ಅಸಲಿಯತ್ತು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಮೈ ಮೇಲಿದ್ದಂಥ ಬಂಗಾರವನ್ನು ತಾವೇ ಬಚ್ಚಿಟ್ಟು ಕಳ್ಳತನದ ಹೈಡ್ರಾಮಾವನ್ನು ಮಾಡಿದ್ರು. ಹೈಡ್ರಾಮಾವನ್ನು ಸೃಷ್ಟಿ ಮಾಡಿದ್ರು ರಾಜೇಶ್ವರಿ ಹಾಗೂ ರೇಣುಕಾ. ರಾಯಚೂರು ನಗರದ ಜಲಾಲ್ ನಗರದ ನಿವಾಸಿಗಳು ಇವರಿಬ್ಬರು. ಇದೇ ತಿಂಗಳು 23ನೇ ತಾರೀಕಿಗೆ ಆಂಜನೇಯ ದೇವಸ್ಥಾನಕ್ಕೆ ತೆರಳಿದ್ರು. ಈ ವೇಳೆ ಕಳ್ಳರು ಬಂದು ಚಿನ್ನಾಭರಣವನ್ನು ಕದ್ದಿದ್ದಾರೆ ಅಂತ ಕಟ್ಟುಕತೆಯನ್ನು ಕಟ್ಟಿದ್ರು. 10 ತೊಲ ಬಂಗಾರ ಕದ್ದಿದ್ದಾರೆ ಅಂತ ಕಥೆಯನ್ನು ಸೃಷ್ಟಿ ಮಾಡಿದ್ರು ಇವರಿಬ್ಬರು ಗೆಳತಿಯರು. ರಾಯಚೂರು ಗ್ರಾಮೀಣ ಠಾಣೆಗೆ ದೂರನ್ನು ಕೊಟ್ಟಿದ್ರು ರಾಜೇಶ್ವರಿ. ಪೊಲೀಸರ ತನಿಖೆಯಲ್ಲಿ ಮಹಿಳೆಯರಿಬ್ಬರ ಹೈಡ್ರಾಮಾ ಬಯಲಾಗಿದೆ. ರೇಣುಕಾಗೆ 10 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿದ್ರು ರಾಜೇಶ್ವರಿ ಗಂಡ. ಸಾಲವನ್ನು ತೀರಿಸೋಕೆ ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ರು ರೇಣುಕಾ. ಗೆಳತಿ ರೇಣುಕಾಗೆ ಚಿನ್ನಾಭರಣವನ್ನು ಕೊಟ್ಟಿದ್ರು ರಾಜೇಶ್ವರಿ. ಫೋನ್ ಮಾಡಿ ರೇಣುಕಾಳ ಮಗನನ್ನು ಕರೆಸಿ ಚಿನ್ನಾಭರಣವನ್ನು ಕೊಟ್ಟಿದ್ರು. ಇಬ್ಬರೂ ಸ್ನೇಹಿತರನ್ನ ಕರೆಸಿ ವಿಚಾರಣೆ ಮಾಡಿದಾಗ ಚಿನ್ನಾಭರಣ ಕಳುವಾಗಿಲ್ಲ, ಬದಲಿಗೆ ರೇಣುಕಾಳ ಮಗ ಜನಾರ್ದನನಿಗೆ ಕೊಟ್ಟಿದ್ದೆವು ಅಂತ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿದ್ದಾರೆ ಇಬ್ಬರು ಗೆಳತಿಯರು. ಏನೋ ಮಾಡೋದಕ್ಕೆ ಹೋಗಿ ಈಗ ಅವರಿಬ್ಬರೇ ಕಂಬಿಯನ್ನು ಎಣಿಸಬೇಕಾದಂಥ ಸ್ಥಿತಿಗೆ ಬಂದು ತಲುಪಿದ್ದಾರೆ ಗೆಳತಿಯರು. ಈಗ ಮತ್ತೊಂದು ಪ್ರಶ್ನೆ ಮೂಡ್ತಾ ಇದೆ. ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರಾ ಅಪ್ರಾಪ್ತರು ಯುವಕರು ಅಂತಕ್ಕಂಥದ್ದು. ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರಾ ಅಪ್ರಾಪ್ತರು ಯುವಕರು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಆನ್ಲೈನ್ ಆ್ಯಪ್ಗಳಿಂದ ದಾರಿಯನ್ನ ತಪ್ತಾ ಇದ್ದಾರಾ? ಅದರಲ್ಲೂ ಹೋಮ್ ಡೆಲಿವರಿ ಆ್ಯಪ್ಗಳಿಂದ ತಂಬಾಕಿಗೆ ಅಡಿಕ್ಟ್ ಆಗ್ತಾ ಇದ್ದಾರಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಆನ್ಲೈನ್ ಆ್ಯಪ್ಗಳಲ್ಲಿ ಸಿಗ್ತಾ ಇರುವಂಥ ತಂಬಾಕು ಉತ್ಪನ್ನಗಳು ಅಪ್ರಾಪ್ತರು ಯುವಕರ ಕೈಗೆ ಸುಲಭವಾಗಿ ಸಿಗ್ತಾ ಇವೆ ಅಂತಕ್ಕಂಥದ್ದು. ಆನ್ಲೈನ್ ಆ್ಯಪ್ಗಳಿಂದ ತಂಬಾಕಿಗೆ ಹೆಚ್ಚಾಗಿ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಇದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಈ ರೀತಿಯ ಆ್ಯಪ್ಗಳ ವಿರುದ್ಧ ಕ್ರಮಕ್ಕೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಸದ್ಯ ಆರೋಗ್ಯ ಇಲಾಖೆಯಿಂದ ಸೈಬರ್ ಕ್ರೈಮ್ ಇಲಾಖೆಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಆರೋಗ್ಯ ಇಲಾಖೆ ಆಯುಕ್ತ ರಣದೀಪ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆನ್ಲೈನ್ ಆ್ಯಪ್ಗಳಲ್ಲಿ ಸಿಗಾರ್ ಸೇರಿದಾಗೆ ಈ ಟೊಬ್ಯಾಕೊ ಉತ್ಪನ್ನಗಳು, ಗುಟ್ಕಾ ಇರ್ಬೋದು, ಸಿಗರೇಟ್ ಇರ್ಬೋದು, ಈ ರೀತಿಯಾಗಿದ್ದಂಥ ಕೂಡ ಸರಬರಾಜು ಆಗ್ತಾ ಇರುವಂಥದ್ದು. ಮಾಹಿತಿ ನಮಗೆಲ್ಲರಿಗೂ ಗೊತ್ತಾಯಿತು. ಇವತ್ತಿಗೆ ಸ್ವಿಗ್ಗಿ ಆಗಲಿ, ಜೆಪ್ಟೋ ಆಗಲಿ ಅಥವಾ ಬೇರೆ ಕೆಲವು ಆ್ಯಪ್ಗಳುಂಟು. ಆನ್ಲೈನ್ ಸಿಗರೇಟ್ ಪದಾರ್ಥಗಳು ಆರಾಮಾಗಿ ಸಿಗ್ತಾ ಉಂಟು. ಮುಖ್ಯವಾಗಿ ಅದರ ಚಿಂತನೆ ಏನು ಹೇಳಿದರೆ, ಆ ಆನ್ಲೈನ್ ಸಿಗರೇಟ್ ಪರ್ಚೇಸ್ಗಳು ಕಾಟ್ಪಾ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಾ ಉಂಟು. ಒಂದು ರೀತಿಯಲ್ಲಿ ಅದರ ಮುಖ್ಯವಾದಂಥ ವೈಲೇಷನ್ಗಳು ಏನು ಹೇಳಿದರೆ ಸೆಕ್ಷನ್ 5, 6 ಮತ್ತು 7 ಇದು 3ನ ವೈಲೇಷನ್ ನಡೀತಾ ಉಂಟು. ಅದಲ್ಲದೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ನ 77 ಅನ್ನು ವೈಲೇಟ್ ಮಾಡ್ತಾ ಉಂಟು. ಇದರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ತಗೊಂಡು ಮೈಟಿ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸಿಗೆ ಮತ್ತು ಟೆಕ್ನಾಲಜಿಗೆ ಬರೆದಿತ್ತು. ಅದಲ್ಲದೆ ಇವತ್ತಿಗೆ ಕರ್ನಾಟಕದಿಂದ ನಮ್ಮ ಕರ್ನಾಟಕದ ಹೆಲ್ತ್ ಕಮಿಷನರ್ ಅವರು ಸೈಬರ್ ಕ್ರೈಮಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ವಲ್ಪ ಇದನ್ನು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಕಾಟ್ಪಾ ಕಾಯ್ದೆ ಅಂದರೆ ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಆ್ಯಕ್ಟ್ ಹೇಳಿ ಉಂಟು. ಈ ಆ್ಯಕ್ಟ್ನ ಪ್ರಕಾರ ಇರುವಂಥ ಮುಖ್ಯ ಮಾಹಿತಿ ಇರುವುದು ಸೆಕ್ಷನ್ 5 ಅಡ್ವರ್ಟೈಸ್ಮೆಂಟ್ ಇರಬಾರ್ದು. ಅಂದರೆ ಪ್ರಮೋಷನ್, ತಂಬಾಕು ಪದಾರ್ಥಗಳ ಪ್ರಮೋಷನ್ ಅಲೌಡ್ ಇಲ್ಲ. ಸೆಕ್ಷನ್ 6ನ ಪ್ರಕಾರ ಇದು ಶಾಲೆ ಆವರಣಗಳಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಇಂಥ ಮಾರಾಟಗಳನ್ನು ಮಾಡಬಾರದು ಪ್ರಮೋಷನ್ ಇದರಲ್ಲಿ. ಮತ್ತು ಅದರಲ್ಲಿ ಸ್ಟ್ರಿಕ್ಟ್ ವಾರ್ನಿಂಗ್ಗಳಿರಬೇಕು ಫಾರ್ ಏಜ್ ರಿಲೇಟೆಡ್. ಇದಕ್ಕೆ 3ನೇ ಮಾಹಿತಿ ಸೆಕ್ಷನ್ 7 ಅಂದರೆ ಪಿಕ್ಟೋರಿಯಲ್ ವಾರ್ನಿಂಗ್